ಹೌದು ಹೌದು ಹೆಲಿಕಾಪ್ಟರ್ ಬೈಜಾ ಯಾನು ಹೆಲಿಕಾಪ್ಟರ್ ಬೈಜಾ ಹರ್ನೆ ಏನು ಬೈಜ ಹರ್ನೆ ಅದಕ್ಕಂತದ ಹೌದಪ್ಪ ಇದು ಹರ್ನೆ ಬೇರೆ ಅದ ತಾಮಡಿ ಹರ್ನೆ ಬೇರೆ ಅದ ಕನಿಪಿದಾಯ್ತಿದು ಕಲ್ಪಿದಾಗ್ಯದ ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರೆ ಹೆಂಗ ದೇವಣ್ಣ ನಮ್ ಹನುಮಂತ ಸರ್ಗೆ ಆದ್ರೂ ಕೂಡ ಏನ್ರಿಪ್ಪ ಮೇಲಾಗಿ ಮೇಲಾಗಿ ನಮ್ ಯೂಟ್ಯೂಬ್ ಚಾನಲ್ ಅನ್ನಗಳಿಗೆ ಆದ್ರೂ ಕೂಡ ಸಂಘದ ವತಿಯಿಂದ ಪ್ರಣಾಮಗಳನ್ನು ಹೇಳಿಕೊಂಡು ಹೌದು 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 ನಂದೊಂದು ಹೇಳುತ್ತ ಮುಂದೋಗಿ ಏನಂತೀನಿ ಸುಮ್ಮ ಎಲ್ಲಿ ಎಲ್ಲಿ ಮುಂದೆ ಕೂತಾರಲ್ಲಪ್ಪ ಕಿತಾಕಿತಾನ ಹೋಗಿ ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರೆ ಹೆಂಗ ನನ್ನ ಜ್ಞಾನಕ್ಕ ಜ್ಯೋತಿಯಾಗಿ ಬೆಳಗಿರ್ತಕ್ಕಂತ ಯಾರು ಸಂಘದ ಗುರುಗಳಾಗಿರ್ತಕ್ಕಂಥವ್ರು ಹೌದಾ ಹಾಲು ಮತದೊಳಗೆ 35ಕ್ಕಿಂತ ಹೆಚ್ಚಿಗೆ ಪುರಾಣಗಳನ್ನು ಬರೆದು ಎಲ್ಲ ಹಾಡಿಕೆ ಮೇಳಗಳಿಗೆ ಸಹಕಾರವನ್ನು ಮಾಡಿಕೊಟ್ಟಿರ್ತಕ್ಕಂತ ಯಾರ್ಯಾರಪ್ಪ ಗುರುನಾಥ್ ಮಾಸ್ತರ್ ಆಯ್ತು, ಶಂಕರ್ ಕುಂಬಾರ್ ಆಯ್ತು, ಹೌದಾ ಮೀರಾ ಸಾಹೇಬ್ ನಸರುದ್ದೀನ್ ಮುಲ್ತಾನಿ ಅವರ ಪಾದಕ್ಕಾದ್ರೂ ಕೂಡ ತ್ರಿಮೂರ್ತಿಗಳ ಪಾದಕ್ಕಾದ್ರೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಹೇಳಿಕೊಂಡು ಹೌದು ಹೌದಪ್ಪ ಬ್ರಹ್ಮ ವಿಷ್ಣು ಮಹೇಶ್ವರಿ ತಂಗಿಯವರು ಹೌದಿಲ್ಲ ಹೌದಾ ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರೆ ಹೆಂಗ ಇವತ್ತಿನ ದಿವಸ ಏನು ಹರ್ನ ಮತ್ತು ಬೈಜಾ ಅಂದಿ ನೋಡು. ಹರ್ನಾನಕ್ಕಿಂತ ಒಂದು ಪೆಟ್ಟು ಬೈಜಾ ಮುಂದೆ, ಬೈಜಾನಕ್ಕಿಂತ ಹರ್ನ ಒಂದು ಪೆಟ್ಟು ಮುಂದೆ, ಹಿಂಗ ಹೌದಪ್ಪ ಹೌದು ಹೌದು ಇವತ್ತಿನ ದಿವಸ ಹೊತ್ತು ಹೊಂಡು ತರ ಯಾರು ಹೌದು 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 ಗನಾಡಿ ಮೈದಾನದೊಳಗೆ ರೇಸ್ ಚಾಲು ಆಗ್ಯದ. ಆಗ್ಯದಪ್ಪ ಆಗ್ಯದ ಹರಿಜಾನು ನಡೆದದ ಹೆಲಿಕಾಪ್ಟರ್ ಬೈಜಾನ್ ನಡೆದದ ನಡು ಹೆಲಿಕಾಪ್ಟರ್ ಬೈಜಾ ಯಾವಾಗ ನುಗ್ತದ ಗೊತ್ತಾಗೋದಿಲ್ಲ, ಯಾವಾಗ ನುಗ್ತದ ಹೆಂಗ ಸಾಗಿ ಹೋಗಿತ್ತದ ಅನ್ನೋದು ಗೊತ್ತಿಲ್ಲ. ಹೌದು ಹೌದಪ್ಪ ಗುರು ಹಿರಿಯರು ಎಲ್ಲಾರು ಕೂತಾರ. ಹಾ ಬನಾಡಿ ಅಂತಕ್ಕಂಥ ಗ್ರಾಮ ಹೆಂಗದಪ್ಪ ಅಂತ ಕೇಳಿದ್ರೆ ಮಡ್ಡಿ ಮೈದಾನ ಅಂದ್ರೆ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಗ್ರಾಮ ಇದು. ಹೌದಾ ಮಟ್ಟಿ ಕಣ ಮಡ್ಡಿ ಕಣ ಅಂದ್ರೆ ಬೆನಾಡಿನ ನೆನಪು ಬರ್ತದ. ಹೌದಪ್ಪ ಹೌದು ಹೌದಿಲ್ಲ ಹೌದು ಹಂಗ ಬೆನಾಡಿ ಮೈದಾನದೊಳಗೆ ಇವತ್ತಿನ ದಿವಸ ಒಂದು ಜರವಾಡ ಹೋರಿ, ಒಂದು ಕಬ್ಬುಡ್ ಹೋರಿ ನಡೆದದ. ನಡೆದದಪ್ಪ ನಡೆದದ ಹೌದಿಲ್ಲ ಹೌದು ಹೌದು ಹಾಲು ಹಚ್ಚನ ಹಾಲು ಒಂದ್ ಕಡೆ ಹಚ್ಚನ ಎಂತ ಹೋರಿ ಮೈದಾನದೊಳಗೆ ಇಳಿದಾವ. ಏನ ಹಲ್ಲು ಹಚ್ಚಿದ ಹೋರಿ ಓಡ್ತದೋ, ಏನ ಹಲ್ಲು ಹತ್ತರದ ಹೋರಿ ಓಡ್ತದೋ. ಹೌದಪ್ಪ ಹೌದು ಹರ್ಯಾ ಹೋಗ್ತಕ್ಕ ಬಿಟ್ಟು ಹಾಲು ಕೊಡ್ಸೋ ನಿಮ್ಮ ಹಲ್ಲ ಇದು ಹೆಂಗ ಗೊತ್ತದ ನಿಮ್ಗೆ ಕೈಲಿ ಹೆಂಗಪ್ಪ ಇದು ಏನು ಹೆಲಿಕಾಪ್ಟರ್ ಬೈದ ಹರಿನ ಕೂಡ್ದಂಗ ನೋಡು. ಇಲ್ಲಿ ಜೋಡ ಒಂದ ಬ್ರೇಕ್ ಫೇಲ್ ಆದಂಗ ಕುಡಿಯೋದು. ಹೌದಾ ಇದು ಬುಲೆಟ್ ಚಪ್ಪೆ ಇದ್ದಂಗೆಪ್ಪ ಇದು ನಡುವ ಒಟ್ಟ ಸೈಡ್ ಹಿಡಿದಲ್ಲ ನಡುವೆ ಹಿಡಿದು ಅದಕ್ಕೆ ನಿಮ್ ಮಗನ ನಡುವ ಬರವನಿ ಹೌದು ಮತ್ತ ಯಾರು ಎತ್ತ ಹೊಡ್ಯಾವಲಕ್ಕರೆ ನಡುವ ಬರವು. ಹೌದು ಹೌದು ನೀವು ಏಕಾದೋನ ಹೊಡೆದ ಕಡೆಗೆ 3ನೇ ನಂಬರ್ ಬಿಡು ಮಗ ಅಲ್ಲ ಹಂಗ ಹೋಗಕ್ಕ. ಅದಕ್ಕೆ ನನ್ನ ಸಪೋರ್ಟ್ ಇವ್ರು ಬೆಳಗ ತೆಗೆದು ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರೆ ಹೆಂಗ ಇವತ್ತಿನ ದಿವಸ ದೈವ ಅಂದ್ರೆ ದೇವರ ಸಮಾನದೊಳಗದ. ದೇವರ ಮಕ್ಕಳು ನಾವಿದ್ದಂಗ ಇದೀವಿ ದೇವರನ್ನ. ಹೌದಪ್ಪ ಹೌದು ಹೌದು ನೀವು ಒಟ್ಟ ದೇವ್ರ ಮಕ್ಕಳು, ಹಾಡೋರು ಮತ್ತು ಮುಂದೆ ಮಾತಾಡೋ ಒಟ್ಟ ದೇವ್ರ ಮಕ್ಕಳು. ನಾವಿಲ್ಲಿ ದಿಮ್ಮ ಡಗ್ಗ ತಾಳ ಹಿಂಗ ಹಾರವನ್ನ ದೇವ್ರ ಮಕ್ಕಳು ಏನಪ್ಪ ಮಗನ ನೀವು ಏನು ದೇವರ ಮಕ್ಕಳಲ್ಲ. ಹೆಂಗಪ್ಪ ಅಂತ ಕೇಳಿದ್ರ ಸತ್ಯ ಸಂಘದೊಳಗೆ ನಾವು ನೀವೆಲ್ಲಾರು ದುಡ್ಲಾಕತ್ತೀವಪ್ಪ ಅಂತ ಕೇಳಿದ್ರೆ ನಾವು ಆಯ್ತು ತಾ ಬಡಿಯವ್ರು ದಿಮ್ಮ ಬಡಿಯವ್ರು ಎಲ್ಲಾ ಹಿಡ್ಕೊಂಡು ಟೋಟಲ್ನಾಗ ಹೇಳ್ಬೇಕು ನೀವು ಮೊದಲು ನಮ್ಗ. ನೀ ಕನ್ಫ್ಯೂಸ್ ಮಾಡ್ಕೋತೀವಿ ಮಗನ ಅದನ್ನ. ನಾವು ಕನ್ಫ್ಯೂಸ್ ಮಾಡ್ಕೊಂಡ 3 ನಂಬರ್ ಹಿಡಿಯವ್ರು ನಾವು. ಅದಕ್ಕೆ ಏನು ಎಲ್ಲಾ ಸತ್ಯ ಸಂಘದೊಳಗೆ ನಾವು ನೀವು ಇವತ್ತಿನ ದಿವಸ ಭಾಗಿಯಾಗಿವ್ ನೋಡಿ. ಎಲ್ಲಾನು ದೇವರ ಮಕ್ಕಳೇ ಇದೀವಿ. ಹೌದಿಲ್ಲ ತಂದೆ ತಾಯಿ ಸ್ವರೂಪದೊಳಗ ಅಪ್ಪನ ಬಳಗ ತಾಯಿ ಬಳಗ ಕುತ್ತದ ಹೊತ್ತು ಹೊಂಡುವತನ ಯಾವ ರೀತಿಯಾಗಿ ಹಾದಿ ಹಾಕಿ ಕೊಡ್ತಾರ ನೋಡ್ಕೊಂಡು, ಯಾವ ರೀತಿಯಾಗಿ ನಮ್ಮ ಸರ್ಜೋಡಿ ಕಲಾವಂತರು ಮಾತಾಡ್ತಾರ ನೋಡ್ಕೊಂಡು, ಯಾವ ರೀತಿ ನಮ್ಮ ಸತ್ಯಪ್ಪನವರು ಹಾಡ್ತಾರ ನಲಿಗೆ ಮಾಡ್ತಾರ ಅಂತ ನೋಡ್ಕೊಂಡು ಅದೇ ರೀತಿಯಾಗಿ ಮುಂದಿನ ಸಂಜೆ ಕೂಡ ಹೋಗಕ್ ಬರ್ತದ ದೇವಣ್ಣ. ಹೆಂಗಪ್ಪ ಅಂತ ಕೇಳಿದ್ರ ಹೆಂಗಪ್ಪ ಮಾಳಿಂಗರಾಯ ಆಯ್ತು, ಬೀರಾಣ ದೇವರ ಆಯ್ತು, ಅಮೋಘ ಸಿದ್ಧ ಆಯ್ತು, ಮಾಧುಲಿಂಗ ಆಯ್ತು, ಹೌದು ಎಲ್ಲಾ ಸಿದ್ಧರು ಏನದಾರ ನೋಡು ಕಲಿಯುಗದೊಳಗೆ ಹೆಸರನ್ನು ಉಳಿಸಿ ಹೋಗ್ಯಾರ. ಕೀರ್ತಿ ಉಳಿಸ್ಯಾರ ಉಳಿದಾದ ಅವ್ರ ನಾಮಸ್ಮರಣೆ ಇವತ್ತಿನ ದಿವಸ ನಾವು ನೀವು ಮಾಡಾಕ ಬಂದಿವಪ್ಪ ಅಂತ ಕೇಳಿದ್ರ ವರ್ಷದೊಳಗ 365 ದಿವಸ ಬರ್ತಾವ ದೇವಣ್ಣ. 365 365 365 ದಿವಸಗಳು ಏನು ಬರ್ತಾವ ನೋಡು. ಆ ವರ್ಷದೊಳಗೆ ಬರ್ತಕ್ಕಂತ ಎಲ್ಲಾ ದಿವಸದೊಳಗೆ ಯಾವುದೇ ಒಂದು ದಿವಸ ತಿಳಿದಾರನು ತಪ್ಪು ಮಾಡಿರ್ತೀವಿ, ತಿಳಿಲಾರ್ದವ್ರು ತಪ್ಪು ಮಾಡಿರ್ತೀವಿ. ಹೌದಿಲ್ಲ ಹಂಗ ಹೆಂಗ ತಪ್ಪು ಮಾಡಿರ್ತೀವಿ ನೋಡು. ಇವತ್ತಿನ ದಿವಸ ಎಲ್ಲಾ ಈ ಕೂಡಿದಂತ ದೈವ ಕೂಡಿದಪ್ಪ ಅಂತ ಕೇಳಿದ್ರ ತಿಳಿದ್ರು ಕೇಳಬೇಕಾಗ್ಯದ, ತಿಳಿಲಿಕ್ಕೂ ಇವತ್ತಿನ ದಿವಸ ಹಾಡಿಗೆ ಕೇಳಬೇಕಾಗ್ಯದ. ಮಾಸ್ತರ್ ತಲೆಗಿಲಿ ಕೆಟ್ಟದಂತಿನ್ನ ತಿಳಿದು
ಹೋಗಿ ಮಾಡ್ಕೊಂಡ್ರೆ ಯಾರ್ ಜಪ್ ನಿಂತೆ ಹಾಕದ ಯಾಕಕ್ಕು ಅದಕ್ಕೆ ದೇವಣ್ಣ ಹೆಂಗಪ್ಪ ಅಂತ ಕೇಳಿದ್ರ ಇವತ್ತಿನ ದಿವಸ ತಿಳಿಲಿಕ್ಕನು ಕೇಳ್ಬೇಕಾಗ್ಯದ ತಿಳಿದ್ರು ಕೇಳ್ಬೇಕಾಗ್ಯದ. ಹೆಂಗ್ ಕೇಳ್ಬೇಕಾಗ್ಯದ ಮಾಸ್ತರ? ನೀ ಏನ್ ಮಾಡಿದಿಪ್ಪ ಅಂತ ಕೇಳಿದ್ರ ಹಿಟ್ಟು ಬೇಸಾಕತ್ತ ಹಿಟ್ಟಿನ ಗಿರಣಿಗೆ ಹೋಗಿದಿ. ಹೌದಪ್ಪ ಹೌದು, ಹಿಟ್ಟು ಬೇಸಾಕ ಜೋಳ ಓದಿನ ಕಡ್ಲಿ ಓದಿನ ಮಾಡಿ ಹೇಳು. ಕಡ್ಲಿ ಓದಿದಿ, ಸಂಗಾಟ ದೋಸ್ತ ಕರ್ಕೊಂಡು ಹೋಗಿದಿ ಅಮ್ಮರ್ಗ. ಹೌದಪ್ಪ ಹೌದು, ಬಂದಿದ್ದ ಮತ್ತ ನೀ ಒಳಗ್ ಹೋದಾವ್ ಹಿಟ್ಟು ಬೇಸಾಕ್ ಹೋದಾವ್ ನೀ. ಮತ್ತ ಹೊರಗ ಅವ್ ಕೂತಾನ. ಹೌದು, ನಿನಗ ಅಟ್ಟೆ ಹಿಟ್ಟು ಪಡ್ಕೋಬೇಕಿತ್ತು, ಅವಂಗ ಯಾಕೆ ಪಡ್ಕೊಂಡದ? ಹಿಟ್ಟಿನಿಗೆ ನೀವು ಆದ್ರೆ ಎಲ್ಲಾರಿಗೂ ಹಿಟ್ಟು ಬಡಿದು ಹಂಗ ಹಿಟ್ಟು ಬಡಿತದ ನೋಡ್ದೇವಣ್ಣ. ಹಂಗ ಸತ್ಯ ಸಂಘದೊಳಗ ನಾವು ನೀವು ಎಲ್ಲಾರು ಭಾಗಿಯಾಗಿ ಅಂದಿವಪ್ಪ ಅಂತ ಕೇಳಿದ್ರ ಇವತ್ತಿನ ದಿವಸ ತಿಳಿದ್ರು ಕೇಳಿದ್ರ ಆಯ್ತು, ತಿಳಿಲಿಕ್ಕನು ಕೇಳಿದ್ರ ಆಯ್ತು. ಭಗವಂತ ನಮ್ಮನ್ನು ಮುಕ್ತಿ ಮಂದಿರಕ್ಕೆ ಹೋಗುವಂತ ಕೆಲಸ, ದಾರಿಗೆ ಹಚ್ಚುವಂತ ಕೆಲಸ ಭಗವಂತ ಮಾಡ್ತಾನಂತ ಮಾತನ್ನ ಹೇಳಿಕೊಂಡು ಹೆಂಗಪ್ಪ ಅಂತ ಕೇಳಿದ್ರ ಈ ಬೀರಾಣ ದೇವರ ಜಾತ್ರಾ ನಿಮಿತ್ತವಾಗಿ ಇವತ್ತಿನ ದಿವಸ 7 ಕಲಾ ಸಂಘಕ್ಕೆ ನಿಮ್ಮೂರು ತನ ಬರಮಾಡಿಕೊಂಡಿರಿ. ಹೌದಿಲ್ಲ? ಯಾವ್ಯಾವ ಅನ್ನುವಂತ ಮಾತ ಈಗಾಗಲೇ ನಿಮ್ಗೂ ಕೂನದ, ಎಲ್ಲರಿಗೂ ಕೂನದ. ಹೆಂಗಪ್ಪ ಅಂತ ಕೇಳಿದ್ರ ಇವತ್ತಿನ ದಿವಸ ಆ ತಂದೆ ತಾಯಿ ಸ್ವರೂಪದೊಳಗೆ ನೀವೇನು ಕೂತಿರಿ ನೋಡು. ಇವತ್ತಿನ ದಿವಸ ತಂದೆ ಅಂದ್ರ ಯಾವ ಕೆಲಸ ಮಾಡ್ತಾನ, ಯಾವ ಕಾರ್ಯಗಳನ್ನ ಮಾಡ್ತಾನ, ತಾಯಿ ಹೆಂಗದ, ತಾಯಿ ಕೆಲಸ ಏನದ, ತಾಯಿಗಳು ಗಂಡನ ಮನೆಗಿದ್ದಾಗ ಹೆಂಗಿರ್ಬೇಕು, ಗಂಡನ ಮನೆಯಿಂದಾಗ ಹೆಂಗಿರ್ಬೇಕು, ಮಗನಿಗೆ ಮದುವೆ ಮಾಡಿದಾಗ ಹೆಂಗಿರ್ಬೇಕು, ಸ್ವಸ್ಥರು ಹೆಂಗಿರ್ಬೇಕು, ಹಿಂದಿನ ಕಾಲದಾಗ ಸ್ವಸ್ಥರು ಹೆಂಗಿದ್ರು, ಈಗಿನ ಕಾಲದಾಗ ಹೆಂಗದಾರ ಎಲ್ಲ ಇವತ್ತಿನ ದಿವಸ ತಾಯಿ ತಂದಿದ್ ನೀವು ಹೇಳ್ರಿ, ಹಾಕ್ತಿದ್ ನಾ ಹೇಳ್ತೀನಿ. ಹೌದು, ಮತ್ತೆ ಕರೆಯದ ನೀ ಅದಕ್ಕೆ ಎಲ್ಲ ಆಚೆ ಕಡೆ ಸರ್ ತಾಯಿದ ಹೇಳಿ, ಬೇಕಾದ್ರೆ ತಂದೆ ಹೇಳಿ, ನೀವು ಈಚೆ ಕಡೆ ತಾಯಿದ್ ಹೇಳ್ತೀರಿ, ತಾಯಿದ್ ಹೇಳ್ರಿ, ತಂದಿದ್ ಹೇಳ್ರಿ. ಕರೆ ಹ್ಯಾಂಗ್ತದ ಮಾತ್ರ ನಾನೇ ಯಾಕಚ್ಚಿಗವು ನೀನ ಹೇಳ್ಬಾಗನ 3ನೇ ಊರಾಗಿ ಬಿಟ್ಟದ. ಅದಕ್ಕ ಇವತ್ತೇನು ಹೆಲಿಕಾಪ್ಟರ್ ಬೈಜಾನ್ ಸಂಗಾಟ ನುಗ್ತೀನೋ, ಹರಿಯಾಣ ಸಂಗಾಟ ನುಗ್ತೀನೋ ಬಿಟ್ಟಿದ್ದದ. ಅದಕ್ಕ ಹೆಂಗಪ್ಪ ಅಂತ ಕೇಳಿದ್ರ ಇವತ್ತಿನ ದಿವಸ ಏನು ನಮ್ಮದು ಸಣ್ಣ ಕಲಾ ಸಂಘ, ಜ್ಞಾನಿಗಳ ಸಂಘ. ಹೌದಪ್ಪ ಹೌದು, ತಿಳಿದವ್ರ ಸಂಘ ನಮ್ಮದು. ಚಿಕ್ಕ ಬಾಲಕರ ಸಂಘ, ಎಲ್ಲಾ ಚಿಕ್ಕ ಬಾಲಕರ ಸಂಘದ. ಏನೋ ಒಂದು ಹಾಡುವಂತ ಹಾಡಿನೊಳಗೆ ಬರೆದಿರ್ತಕ್ಕಂಥ ಸಾಹಿತ್ಯದೊಳಗೆ ಮಾತಾಡ್ತಕ್ಕಂಥ ಮಾತಿನೊಳಗೆ, ತಾಳದೊಳಗೆ, ರಾಗದೊಳಗೆ, ಮೇಳದೊಳಗ ಏನಾದ್ರೂ ತಪ್ಪು ದೋಷಗಳಾದ್ರೂ ಕೂಡ ಯಾಕಾಕರೆ ಪುಗುಶೆಟ್ಟೆ ಬಂದ್ರಿ, ಅಲ್ಲಿಂದ್ರೆ ಇಲ್ಲಿ ತರ ಪುಗುಶೆಟ್ಟೆ ಬಂದ್ರಿ. ಹಣಕ್ಕ 10-15 ರೂಪಾಯಿ ಹ್ಯಾ ಚಂದ ನೋಡಿ ಕುಡ್ಸ್ಯಾರ, ಇಲ್ಲಿ ಪುಗುಶೆಟ್ಟೆ ಕುಡ್ಸಿರ ಮುಂದೆ ಹಾಡವ್ರಿಗೆ ನಿಮಗ ಯಾಕಚ್ಚಿಗವ ಹೇಳಿದ್ರ ಸುಳ್ಳದ. ಇವ್ರು ಹೆಣಕ್ಕ 10-15 ರೂಪಾಯಿ ಹೆಣ ಚಂದ ಮಾಡಿ ಕುಡ್ಸಿರಿಲ್ಲ ನೀವು. ನಾನು ಬಡಿತೇನೆ ಹೆಂಗೆ ನಿನ್ನ ಅಷ್ಟು ತಾಪಕ್ಕಂದ್ರೆ ಯಾಕಾಕ ಅವ್ರು ಲೋಪ ದೋಷವು. ನಾ ಒಂದು ಮಾತು ಹೇಳ್ತೀನಿ ಕೇಳಿ, ಸಮಾಧಾನ ಮಾಡ್ಕೊಂಡು ಸ್ವಲ್ಪ. ಹೌದು, ಮತ್ತೆ ಯಾಕಂದ್ರೆ ಕಮಿಟಿ ಮ್ಯಾಲ ನನ್ನ ಕಡೆ ಅದ, ಎಲ್ಲಾ ಸ್ವತಃ ಜವಾಬ್ದಾರಿ ನಂದಿಲ್ಲಿ. ಅದಕ್ಕೆ ದೇವಣ್ಣ ನೀವಂತ ಸಮಾಧಾನ ಕೊಡ್ತಿ, ಹೇಳ್ತೀನಿ ಕೇಳು. ತಾಪಕ್ಕಂದ್ರೆ ಇದೇ ಕಾಕ ಬಂದು ಹೇಳಿ ನನಗ ಏನಂತ ಇವಾಗ ಹೇಳಿ ನನ್ಗ ಕೇಳಿಸ್ಲಿಲ್ಲ. ಅದಕ್ಕ ದೇವನ್ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ ತಿಳಿದ್ರು ಹೆಂಗಪ್ಪ ಅಂತ ಕೇಳಿದ್ರೆ ಇವತ್ತಿನ ದಿವಸ ಏನೋ ಲೋಪದೋಷಗಳು ಆಗ್ತಾವ. ಅದೇ ಯಾಕಾಗ್ತಾವ್ ಕೇಳಿ ಹೇಳ್ತೀನಿ. ಇವತ್ತಿನ ದಿವಸ ಮಾನವ ಜನ್ಮಕ್ಕ ನಾವು ನೀವು ಬಂದೀವಂದಪ್ಪ ಅಂತ ಕೇಳಿದ್ರ ಹುಟ್ಟಿ ಬಂದೀವು. ಬಂದ ಮೇಲತ್ತ ನಮ್ಮದು ಹೆಂಗ ನ್ಯಾಲಿಗೆ ಅದ ನೋಡು, ತೊದಲು ನ್ಯಾಲಿಗೆ, ಎಲುವಿಲ್ಲದ ನ್ಯಾಲಿಗೆ ತೊದಲುದು ಸಹಜ. ನೋಡು ಹರ್ಯಾಗ 12,000 ರೂಪಾಯಿ ಕಟ್ ಮಾಡುದು ಯಾಕೋ ಕಕ್ಕ ಬರಬೈತೇನಿಲ್ಲ. ನೀ ಹೇಳ್ಬಾರ್ದ ಚಿಗ ಹೆಂಗಯವ ಅವ್ರು ಮೊದಲು ಕಟ್ ಮಾಡೋಣ ನಾವು. ಮಗನ ಮಾತು ಹೇಳ್ತೀನಿ, ಇವತ್ತಿನ ದಿವಸ ವಿಧಾನ ಸಂಘ ನಾವು ನೀವು ಮಾಡಾಕ್ ಬಂದೀವು. ಹೌದಿಲ್ಲ? ಮಾಡಾಕ್ ಬಂದೀವಪ್ಪ ಅಂತ ಕೇಳಿದ್ರ ಇವತ್ತಿನ ದಿವಸ ಆ ಏನ್ ಕಾರ್ಯಕ್ರಮ ಮಾತು ಮಾಡ್ಯಾರ ನೋಡಿ, ಇಲ್ಲೇ ಬಿಟ್ಟು ಹೋಗೋಣ. ಬಿಟ್ಟು ಹೋಗಿ ಹಿಂದಿನ ಬಸ್ಸಿಗೆ ತೋದ್ ಬರ್ತೀನಿ ಆ ಕಡೆ. ಮಗನ ಒಂದು ಮಾತು ಹೇಳ್ತೀನಿ ಕೇಳಿ ಬರೀ ನಿನಗ. ಸರ ಎಲ್ಲ ದೇವ ಅಂದ್ರೆ ಮಗನ ಅನ್ನಕ್ ಹೋಗ್ಬೇಡ. ಯಾಕೋ ನನ್ನ ಮಗ ಇದ್ದಿದ್ದು ಅಲ್ಲಿ ಮಾತಾ ಕೇಳವಲ್ಲ. ನಿನ್ನ ಮಗ ಕೇಳಲಿಕ್ಕೆ ನಾ ಮಗನ ಅಂದ್ರೆ ನಿಂಗೆ ಏನಾಗ್ತದ? ಯಾಕೆ ಕೇಳವಲ್ಲ ಕೇಳ್ರಿ. ಯಾಕೆ ಅವ್ ಕಿವನ ಕೇಳಿಸೋದ ದೇವಣ್ಣ. ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಇವತ್ತಿನ ದಿವಸ ಎಲ್ಲಾ ಕಾರ್ಯಕ್ರಮ ಅಮೌಂಟ್ ಇಲ್ಲ ಬಿಟ್ಟು ಹೋಗುನು. ಹೋಗ್ರಿ ವಾದ ಮೇಲತ್ತ ಕಬ್ಬೂರಿಗೆ ನೀನು ಓದ್ ಬಿಟ್ಟು ಮೇಲತ್ತ ಇನ್ನೊಂದ್ 2-3 ಕಾರ್ಯಕ್ರಮ ಅದಾವ. ಯಾಕ 2-3 ಯಾಕೆ 9 ಕಾರ್ಯಕ್ರಮ ಅದಾವ. ಇನ್ನು 9
ಅದಾವ ನೆನಪಿಟ್ಟಿಲ್ಲ ಅಂದ್ರು ಮತ್ತ ಹೌದು ಏನ್ ಎಲ್ಲಾ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದು ನೀನು ಊರಿಗೆ ಬಿಟ್ಟ ಮೇಲೆ ಆಹಾ. 9 ದಿವಸದ ಪಗಾರ ಕೊಡೋಣಂಗಿಲ್ಲ ನೋಡು ಹೆಂಗೋಕಕ್ಕ ನಾ ಎಲ್ಲ ತಗೋತಾ ಹೋಗಿಲ್ಲಪ್ಪ ಕೇಳಿ ಅವ್ರು ಚಗೋಡಿ ಮಗನಿಗೆ ಕೇಳು ಪಗಾರ ಯಾವ ನಾ ಎಲ್ಲ ಪಗಾರ ಬಿಟ್ಟು ಹೋಗಿನಿ ಇವ್ರ ಮ್ಯಾಗ ಹ್ಮ್. ನಾ ಜೇರ್ಕಂತ ಪಗಾರ ಇವ್ರ ಮ್ಯಾಗ ಬಿಟ್ಟು ಹಾಜರ್ ನಾನು ಹ್ಯಾತಿ ಬಾಲಾಯ್ ಬೆಲ್ಲನ್ನು ಹಿಡ್ಕೊಂಡು ನಿಂತಿರ್ತಾರೆ ಇದರ ಮಗನ ಹಾಡಿದ ಪಗಾರ ಎಲ್ಲೈತೆ ಅಂತ ಹೇಳಿ ಬರೇ ಹೆಂಡತಿ ಗುಲಾಮರಾಗಿರಿ ಎಲ್ಲಾರು ಕಡಿಯುವುದೊಳಗ ಹಾ ಅದಕ್ಕ ಹೆಂಡತಿ ಬೆನ್ ಹತ್ತಾಕ್ ಹೋಗ್ಬಾರ್ದೇವಣ್ಣ ಹೌದಾ ಈಗೇನು ಹೇಳಂಗಿಲ್ಲ ನಿಂಗ ಹೌದು ಹೌದು ಅವ್ರು ಹೇಳ್ತಾರ ಚಾಲದೊಳಗ ಹೌದು ಹೇಳ್ತಾರೆ ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗಪ್ಪ ಗುರುವಿನ ಗುಲಾಮ್ ಆಗಕ್ಕರೆ ಹೆಂಡತಿ ಗುಲಾಮ್ ಆಗಕ್ ಹೋಗ್ಬೇಡ ಹೌದು 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 ಅದ್ರ ಮುಂದೆ ಮಾತಾಡ್ತೀನಪ್ಪ ಕಾಕ ಯಾಕೆ ಸಿಟ್ಟಿ ಬರಕತ್ತ ನನಗ ಮುಂದ್ ಮಾತಾಡಕ್ ಬರ್ತದ ಅದಕ್ಕ ಏನೋ ತಪ್ಪು ತಲೆಗಳಾದ್ರೂ ಕೂಡ ಒಂದು ಹಂಸ ಪಕ್ಷಿ ನ್ಯಾಯದಂತೆ ಹೆಂಗಪ್ಪ ಅಂತ ಕೇಳಿದ್ರೆ ಒಂದು ಹಂಸ ಪಕ್ಷಿ ಮುಂದ್ ಒಂದು ಬಟ್ಟಲೊಳಗ ಹಾಲು ಮತ್ತೊಂದು ಬಟ್ಟಲೊಳಗ ನೀರನ್ನು ಹಾಕಿಟ್ಟಾಗ ಇಟ್ಟಾಗ ನೀರನ್ನು ಬಿಟ್ಟು ಹಾಲನ್ನು ಯಾವ ರೀತಿ ಶಿಕಾರ ಮಾಡ್ತದ ನೋಡು ಹೌದಾ ಅದೇ ರೀತಿ ಇವತ್ತಿನ ದಿವಸ ಹೊತ್ತು ಹೊತ್ತನ ಆಗಿರ್ತಕ್ಕಂಥ ಎರಡು ಮೇಳದೊಳಗ ಆಗಿರ್ತಕ್ಕಂಥ ತಪ್ಪು ದೋಷಗಳನ್ನು ಬದಿಗೆ ಒತ್ತಿ ಹೌದಾ ಒಪ್ಪಂತಕ್ಕಂಥ ಸ್ವೀಕಾರ ಮಾಡ್ತೀರಂತ ಮತ್ತೊಮ್ಮೆ ಮಗದೊಮ್ಮೆ ಕೂಡಿದಂತ ದೈವಕ್ಕ ಎಷ್ಟೋ ಪ್ರಕಾರ ನಾಲ್ಕು ನುಡಿ ಚಾಲ ಹಾಡಿ ನಮಸ್ಕಾರ ಹೇಳನ್ ಬೇಡ 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 ನಮಸ್ಕಾರ ಮಾಡಿ ಮಾಡಿದ್ರೆ ಆಯ್ತದ ಯಥಾ ಪ್ರಕಾರ ಒಂದು 4 ನುಡಿ ಕ್ಯಾಲಿ ಹಾಡಿ ಹೌದು ನಮ್ಮ ಸರ್ಜುಡಿ ಕಲಾವಂತರಿಗೆ ಪಾಳೆ ಹೋಗ ಆಯ್ತು ಕಾಕ ನಿನಗೊಂದು ಮಾತು ಹೇಳ್ತೀನಿ ಆಚೆ ಕಡೆ ಹೆಲಿಕಾಪ್ಟರ್ ಬೈಜ ಓಡ್ಲಾಕತ್ತದ ಈಚೆ ಕಡೆ ಹರಿನ ಓಡ್ಲಾಕತ್ತದ ಬ್ಯಾಟ್ರಿ ಹಚ್ಚುದಂತೆ ಒಟ್ಟ ಮಾಡಬೇಡ ಅವು ಓಡ್ತಾವ ಒಬ್ರು ಕಾಟ ಎಟ್ಟದ ಇಡೀ ಜಗಕ್ಕೆ ಗೊತ್ತದ ಬ್ಯಾಟ್ರಿ ಹತ್ತಕ್ ಹೋಗೋಣ ಅದ್ರ ಖುಷಿಯಾಗ ಓಡಿದಟ್ಟ ಎಲ್ಲಾರು ಕೂತ್ ಕೇಳದಾರ ಅದ್ರ ಸಬರಾಗಿ ನಂತರ ಹೌಚ ಅಲ್ಲ ನೀನ್ ನಾವು ಈ ವಯಸ್ಸಿನ ನಮ್ಗೆ ಇಟ್ಟು ಕಾಣತ್ತೆ ಅಂದ್ರೆ ಹರಿದ ವಯಸ್ಸಿನ ಸಿಗೋಗಿ ಅಂತ ಯಾಕಂದ್ರೆ ಉಪ್ಪಿನಕಾಯಿ ಇದ್ದಾಗ ನಗ್ಸೂರು ಇರಬೇಕಂದ್ರೆ ಎಂಜಾಯ್ ಇರ್ಬೇಕು ಎಂಜಾಯ್ಮೆಂಟ್ ಮಾಡಬೇಕು ಯಾವ